ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕನ್ನಡ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿನಲ್ಲಿ 3ನೇ ದಿನದ ಶ್ರೀ ಹಳೆಯೂರು ಆಂಜನೇಯ ಸ್ವಾಮಿಯನವರ ಏಕಾದಶಿ ತೇರು ನಡೀತಾ ಇದೆ. ಅಂದ್ರೆ ಏಕಾದಶಿ ಜಾತ್ರೆ ನಡೀತಾ ಇದೆ. ಇದು ಬಹಳ ವಿಶೇಷವಾಗಿ ಪ್ರಖ್ಯಾತಿ ಹೊಂದಿರತಕ್ಕಂತಹ ಜಾತ್ರೆ. ಈ ಜಾತ್ರೆ ಸುತ್ತಮುತ್ತ ಯಾವ ಜಿಲ್ಲೆಯಲ್ಲೂ ನಡೆಯಲ್ಲ, ಅಷ್ಟು ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಜಾತ್ರೆ, ಬಹಳ ವಿಶೇಷವಾದ ಜಾತ್ರೆ. ಹಾಗೆ ನಮ್ಮ ಪೌರ ಕಾರ್ಮಿಕರು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಯಾವುದೇ ಒಂದು ಆಡಂಬರ ಇಲ್ದೇನೆ ಅವ್ರ ಕೆಲಸನ ನೋಡಿ ಎಷ್ಟು ಖುಷಿಯಾಗಿ ಮಾಡ್ತಾ ಇದ್ದಾರೆ. ಆ ಬಲೆಹಣ್ಣೆಲ್ಲ ಬಿದ್ದಿದೆ ಮೇಲೆ, ಆದ್ರೂ ಕಾಕವೇ ಕೈಲಾಸ, ಕೆಲಸನೂ ದೇವರಿದ್ದಂಗೆ ಅಂತೇಳಿ ಆ ದೇವ್ರ ಆಶೀರ್ವಾದದ ಜೊತೆಗೆ ಅವರ ಕೆಲಸನೂ ಸಹ ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ ಖುಷಿಯಿಂದ. ಅದು ನೋಡಿ ಎಲ್ಲ ಬಳೆಹಣ್ಣೆಲ್ಲ ಮೇಲ್ಗಡೆ ಬೀಳ್ತವೆ, ಅವ್ರು ಇವ್ರಿಗೆ ಹಚ್ಚೋದು, ಆ ಥರ ಏನೋ ಒಂದು ಜಾತ್ರೆನ ತುಂಬ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಅವನ್ನೆಲ್ಲ ನೋಡ್ಬಿಟ್ಟು ನಮಗೂ ಭಾಳ ಖುಷಿ ಆಯಿತು. ಈ ಎಲ್ಲ ಪೌರ ಕಾರ್ಮಿಕರಿಗೆ ನಮ್ಮದೊಂದು ಸಲಾಂ ಅಂತ ಹೇಳ್ತಾ, ಈ ಜಾತ್ರೆಯ ವಿಶೇಷತೆ ಇನ್ನೊಂದೇನಪ್ಪ ಅಂದರೆ, ಒಂದು ಕುಸ್ತಿ ನಡೆಯುತ್ತೆ ಇಲ್ಲಿ. ರಾಜ್ಯ ಮಟ್ಟದ ಕುಸ್ತಿ ಪಂದ್ಯ ಪ್ರತಿ ವರ್ಷ ಕೂಡ ಇರುತ್ತೆ. ಕುಸ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಮ್ಮ ಚಿಕ್ಕನಾಯಕನಹಳ್ಳಿ ಸುಮಾರು ತಲೆಮಾರುಗಳಿಂದ ಮುಂಚೆಯಿಂದಲೂ ನಡ್ಕೊಂಡ್ಬಂದಿದೆ. ಈ ಕುಸ್ತಿ ಪಂದ್ಯದಾಗೆ ಬೇರೆ ಜಿಲ್ಲೆಗಳಿಂದಲೂ ಬಂದಿರ್ತಾರೆ. ನೋಡೋಕ್ಕೆ ಬಹಳ ಒಂದು ಆಕರ್ಷಣವಾಗಿರುತ್ತೆ, ಮೈ ರೋಮಾಂಚನಕಾರಿಯಾಗಿರುತ್ತೆ. ಎಲ್ಲ ಈ ತೇರನ್ನ ನೋಡ್ಕೊಂಡು ಎಲ್ಲರೂ ಕುಸ್ತಿ ನೋಡ್ಲಿಕ್ಕೆ ಹೋಗ್ತಾರೆ. ಅದಾದ ನಂತರ ಎಲ್ಲ ಮುಗಿದ ನಂತರ ಸಂಜೆ ನವದಂಪತಿಗಳ ಕಾರ್ಯಕ್ರಮ, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮನೂ ಇರುತ್ತೆ. ಇಲ್ಲಿ ಒಂದು ಮನೋರಂಜನೆಗಾಗಿರ್ಬೋದು, ಭಕ್ತಿಗಾಗಿರ್ಬೋದು, ಏನಕ್ಕೂ ಕೊರತೆನೇ ಇಲ್ಲ. ಆ ಥರ ಜಾತ್ರೆ ನಡೆಯುತ್ತೆ. ನಮ್ಮೂರು ಜಾತ್ರೆ ನೋಡೋಣ ಬನ್ನಿ ಬಾ. ಬೆಳ್ಳಿ ಗದೆ ಹಿಡ್ಕೊಂಡು ದಿವಂಗತ ಉಸ್ತಾದ್ಗಳು ಒಂದು ಅವ್ರನ್ನ ಸ್ಮರಿಸುತ್ತಾ ಒಂದು ಕುಸ್ತಿ ಅಖಾಡಕ್ಕೆ ಹೋಗ್ತಾ ಇರೋಂತಹ ದೃಶ್ಯ. ಈ ಕುಸ್ತಿ ಪಂದ್ಯಾವಳಿ ನಡೆಯಲಿಕ್ಕೆ ಮೂಲಭೂತ ಚಿಕ್ಕನಾಯಕನಹಳ್ಳಿಯ ಜನಪ್ರಿಯ ಶಾಸಕರಾದಂತಹ ದಯಮಾಡಿ ಸುರೇಶ್ ಅವರು ಕುಸ್ತಿ ನನಗೆ ಕುಸ್ತಿನ ದಯಮಾಡಿ ಅಪಾರ ಹೊಡಿಬೇಕು, ಅಪಾರ ಮಾತ್ರ ಕುಸ್ತಿ ಕೊಡೋದು. ಕುಟ್ಲಿಂಗಣ್ಣರು ಕೊಕ್ರೆ ಗದಿನಾದ ನಂತರ ನವೀನ್ ಗೌಡ ಕನಕಪುರ ಹಾಗೂ ಮೈಸೂರು ನವೀನ್ ಗೌಡ ಕಾದು ನೋಡೋಣ ಯಾರು ವಿಜಯಶಾಲಿ ಆಗ್ತಾರೆ ಅಂತ. ಮುಂದಿನ ಕುಸ್ತಿ ಪಂದ್ಯಾವಳಿ ಮಾಜಿ ಪೈಲಟ್ಗಳು ದಯಮಾಡಿ ಎಲ್ಲಿದ್ರು ಅಖಾಡದ ಹತ್ರ ಬಂದು ಪ್ರಶಸ್ತಿ ಪ್ರದಾನ ಮಾಡಬೇಕು. ಪಲ್ಲಕ್ಕಿ ರವಿಯಣ್ಣ ಅವರು ಹಾಗೂ ಗಾಡಿ ಗಂಗಣ್ಣ ಅವರು. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಲೋಹಿತ್ ದಾವಣಗೆರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಹಳೆಯೂರು ಉತ್ತಮವಾಗಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಉತ್ತಮವಾದ ಡೌನ್ ಆಗಿದ್ದಾರೆ ಪಟ್ನ. ಈ ಕುಸ್ತಿ
ಸಮರ್ಥ ದಾವಣಗೆರೆ ಈ ಕುಸ್ತಿಯಲ್ಲಿ ಯಶಸ್ವಿಯಾಗಿದ್ದಾನೆ. ಅವರಿಗೆ ರೆಡಿ ಇರ್ಬೇಕು. ದಯಮಾಡಿ ನಾವು ಅನೌನ್ಸ್ ಮಾಡಕ್ಕಲ್ಲಪ್ಪ, ಯಾವಾಗ ದಯಮಾಡಿ ಎರಡು ಕುಸ್ತಿ ಇದ್ದಾಗ ನಿಮ್ಮ ಹೆಸರುಗಳನ್ನ ಹಾಕ್ಕೊಳ್ಬೇಕು. ನಾವು ದಯಮಾಡಿ ನಾವು ರೆಡಿ ಇರಬೇಕು. ಸರಿ ಬಂದನಪ್ಪ. ಮುಂದಿನ ಕುಸ್ತಿ ಪಂದ್ಯಾವಳಿ ನವೀನ್ ಗೌಡ ಕನಕಪುರ ವರ್ಸಸ್ ಪವನ್ ಮೈಸೂರು. ನಂತರ ಸುಜನ್ ಗೌಡ ಯಲಂಕ, ಅಬ್ಬುಬಕ್ಕರ್ ಉಳಿಯಾರು. ನಂತರ ನಿಶಾಂತ್ ವರ್ಸಸ್ ಯೋಗೇಶ್ ಚಿಕ್ಕನಹಳ್ಳಿ. ಇವರು ರೆಡಿ ಇರಬೇಕು. ಉತ್ತಮವಾದ ಕುಸ್ತಿ ನಡೀತಾ ಇದೆ. ಅಭಿಷೇಕ್ ವರ್ಸಸ್ ನಂದನ್ ನಡುವೆ ಉತ್ತಮವಾದ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ನಂತರ ಪವನ್ ವರ್ಸಸ್ ಕರೀಂ. ಪವನ್ ದಾವಣಗೆರೆ ವರ್ಸಸ್ ಕರೀಂ. ಮಿಲ್ಟ್ರಿ ಶರ್ಮಾಜಿ ಶಿಷ್ಯ ಇವರು ರೆಡಿ ಇರ್ಬೇಕಪ್ಪ ಇದಾದ ನಂತರದ ಪಂದ್ಯಕ್ಕೆ. ಉತ್ತಮವಾದ ಪಟ್ಟ ಹಾಕಿದ್ದಾರೆ. ಆ ಕಾರಣ ಮಧ್ಯಭಾಗದಲ್ಲಿ ಬೈಲಾಂಡ್ಗಳು ಚುರುಕಾಗಿ ಕುಸ್ತಿ ಮಾಡಬೇಕು. ಉತ್ತಮವಾಗಿ ಕುಸ್ತಿ ನಡೀತಾ ಇದೆ. ಬೈಲಾಂಡ್ರು ಚಿಪ್ಪಿರಬೇಕು. ಇಲ್ಲಿ ಈ ಆಕಾರದಲ್ಲಿ ರೋಲಿಂಗ್ ಕುಸ್ತಿ ಇರೋದಿಲ್ಲ. ನೆಕ್ಸ್ಟ್ ನಿಶಾಂತ್ ವರ್ಸಸ್ ಯೋಗೀಶ್. ದಯಮಾಡಿ ಇಷ್ಟು ಜೋಡಿಗಳು ರೆಡಿ ಇರಬೇಕು. ದಯಮಾಡಿ ರೆಡಿ ಇರ್ಬೇಕಣಪ್ಪ. ಪೈಲ್ವಾನ್ಗಳು ಉತ್ತಮವಾಗಿ ಕುಸ್ತಿ ನಡೀತಾ ಇದೆ. ಚುರುಕಾಗಿ ಪೈಲ್ವಾನ್ಗಳು ಕುಸ್ತಿಗಳನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನು ಸಿಗ್ತಾರ ಪೈಲ್ವಾನ್ಗಳು ಉತ್ತಮವಾಗಿ ಕುಸ್ತಿ ಮಾಡೋ ಮುಖಾಂತರ ಇಲ್ಲಿ ನೆರೆದಿರ್ತಕ್ಕಂಥ ಜನರಿಗೆ ಉತ್ಸಾಹ ಕೊಡಬೇಕು. ಮುಂದಿನ ಕುಸ್ತಿ ಪಂದ್ಯಾವಳಿ ನವೀನ್ ಗೌಡ ಕನಕಪುರ ವರ್ಸಸ್ ಪವನ್ ಮೈಸೂರು ಮತ್ತು ಸುಜನ್ ಗೌಡ ಯಲಂಕ, ಅಬ್ಬುಬಕ್ಕರ್ ಉಳಿಯಾರು ಮತ್ತೆ ನಿಶಾಂತ್ ವರ್ಸಸ್ ಪೈಲ್ವಾನ್ಗಳು ಚುರುಕಾಗಿ ಆಡಬೇಕು ಕುಸ್ತಿಗಳನ್ನ. ಮುಂದಿನ ಕುಸ್ತಿ ಪಂದ್ಯಾವಳಿ ನವೀನ್ ಗೌಡ ಕನಕಪುರ ವರ್ಸಸ್ ಪವನ್ ಮೈಸೂರು, ಸುಜನ್ ಗೌಡ ಯಲಂಕ ವರ್ಸಸ್ ಅಬ್ಬುಬಕ್ಕರ್